ಶಿವಾರೆಡ್ಡಿ ಏನೋ ನಿಮಗೆಲ್ಲ ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಿಮ್ಮ ಇವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಏನೋ ಭಾಳ ಆಸೆ ಇಟ್ಕೊಂಡಿದ್ದಾರೆ. ನಾವು ಅವ್ರನ್ನ ರಿಟೈರ್ಡ್ ಆಗೋದು ಬಿಟ್ಟಿಲ್ಲ. ರಿಟೈರ್ಡ್ ಆಗಿ ಮುಂಚೆನೇ ನಾವು ಕರ್ಕೊಂಬಿಟ್ಟಿದ್ವಿ ಅವ್ರನ್ನ. ಹಾಗಾಗಿ ಅವ್ರಿಗಿನ್ನ ರಿಟೈರ್ಮೆಂಟ್ ಸಿಕ್ಕಿಲ್ಲ. ಅವ್ರಿಗೆ ಬಹಳ ವಿದ್ವತ್ತಿದೆ. ಆ ಕನ್ನಡ ಸಾಹಿತ್ಯ ವಿದ್ವತ್ತನ್ನ ನಿಮಗೆಲ್ಲ ಹಂಚ್ಬೇಕದು, ನಿಮಗೆಲ್ಲ ಸರಿಗೆ ಹೋಗಬೇಕು. ಅವ್ರಿಗೊಂದು ವೇದಿಕೆ ಬೇಕಾಯಿತು. ನಾವು ಟ್ರಸ್ಟವರು ನಾವು ಒಂದು ಜಾಗ ಕೊಟ್ಟಿದ್ದೀವಿ. ಹಾಗಾಗಿ ಕುವೆಂಪು ಇರ್ಬೋದು, ತೇಜಸ್ವಿ ಇರ್ಬೋದು, ಇನ್ನೂ ಇತರ ಸಾಹಿತಿಗಳದ್ದು ಇಲ್ಲಿಂದ ಮಕ್ಕಳಿಗೆ ಹೋಗಬೇಕು. ನಾವು ಇಲ್ಲಿ ಈ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಅಂತ ಇಟ್ಕೊಂಡು ಎಲ್ಲರಿಗೂ ವಿಶ್ವಮಾನವ ಅಂತೀವಲ್ಲ, ಎಲ್ಲ ಜನಾಂಗದವರು ಇಲ್ಲಿದೆ. ಇಲ್ಲಿ ನಮ್ಮ ಸ್ಕೂಲ್ನಲ್ಲಿ ನಾವು ಒಂದು ಜಾತಿ ಇಲ್ಲದೆ ಇಲ್ಲಿ ನಡೆಸ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಮಕ್ಕಳು ಏನಂತೀರ ನೀವು, ಸುತ್ತಮುತ್ತ ವಿದ್ಯಾಭ್ಯಾಸದಿಂದ ಅವ್ರಿಗೆ ತುಳಿದಿರೋರು ಅಂತ ಹೇಳ್ಬೋದು. ಅಂಥವ್ರಿಗೆ ನಮ್ಮ ತಂದೆಗೆ ಆಸೆ ಇತ್ತು. ಹಾಗಾಗಿ ಕನ್ನಡ ಮೀಡಿಯಮ್ ಸ್ಟಾರ್ಟ್ ಮಾಡಿದ್ವಿ. ಈ ಬೆಂಗಳೂರಿನಲ್ಲಿ ಒಂದು ವ್ಯಾಮೋಹ ಏನಂದರೆ, 20 ವರ್ಷ ಕನ್ನಡ ಮೀಡಿಯಮ್ ಆದಮೇಲೆ ನಮಗೊಂದು ಸ್ವಲ್ಪ ತೊಂದರೆ ಆಗುತ್ತೆ. ನಮ್ಮ ಮಕ್ಕಳೇ ತಂದೆ ತಾಯಿಗಳು ನೋಡಿ, ನೀವು ಮಾತ್ರ ನಿಮ್ಮ ಮಕ್ಕಳನ್ನ ಇಂಗ್ಲೀಷ್ ಇದಕ್ಕೆ ಸೇರಿಸ್ತೀರಾ, ನಮ್ಮ ಮಕ್ಕಳನ್ನ ಮಾತ್ರ ನೀವು ಕನ್ನಡ ಮೀಡಿಯಮ್ ಆಗಿ ನಮ್ಮ ಕನ್ನಡದಲ್ಲೇ ಇದು ಮಾಡ್ತೀರಾ ಅಂತ ಇದು ಮಾಡಿದ್ರು. ಆಮೇಲೆ ಅದೊಂದು ಆಗಿದ್ದಕ್ಕೆ ಇವತ್ತು ಎಲ್ಲ ಶಾಲೆಗಳೆಲ್ಲ ಮುಚ್ಕೊಂಡು ಹೋಗಿರೋದು. ನಾವು ಅದನ್ನ ನೋಡ್ಬಿಟ್ಟು ತಂದೆಯವರು ಹೋರಾಯಿತು. ಬಟ್ ನಾವು ಬೇರೆಯವ್ರು ಬರೋಕ್ಕೆ ಬಿಡಬಾರ್ದಿಲ್ಲಿ. ತಿರ್ಗಾ BPL ಇರೋರನ್ನೇ ಒಳಗೆ ಬಿಡಬೇಕು. ಅದು ನಮಗೇನಾಯ್ತು, ಇಲ್ಲಿ ಕನ್ನಡ ಮೀಡಿಯಮ್ನಲ್ಲಿ ಎಲ್ಲ ಬರೀ ನಮ್ಗೆ 80% 90% ಬರೀ ಹೆಣ್ಮಕ್ಳೇ ಇರೋದು, 10% ಗಂಡು ಮಕ್ಳು ಇರ್ತಾಯಿದ್ರು. ಕೊನೆಗೆ ನಮ್ಮ ಕೆಲಸದವರು ಯಾರಿಲ್ಲ, ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋರು ಗಂಡು ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮ್ ಕಳಿಸ್ಬಿಟ್ರು ಅವ್ರವ್ರ ಹಳ್ಳಿಗಳಲ್ಲಿ. ಯಾಕಂದ್ರೆ ಬೆಂಗಳೂರಲ್ಲಿ ಸೇರ್ಸೋಕ್ಕಾಗಲ್ಲ. ಆ ಹೆಣ್ಮಕ್ಳು ಮಾತ್ರ ನಮ್ಮ ಸ್ಕೂಲಲ್ಲಿದ್ದು. ಆಮೇಲೆ ನಾವು ಅವೆಲ್ಲ ನೋಡಿಕೊಂಡು 75 to 80% ಹೆಣ್ಮಕ್ಳಿಗೆ ನಾವು ಇಂಗ್ಲೀಷ್ ಮೀಡಿಯಮ್ಸ್ ಮಾಡಿದ್ವಿ. ಅದು BPL ಇರೋರಿಗೆ 20% ಮಾತ್ರ ಗಂಡು ಮಕ್ಳು ಮಾಡಿದ್ವಿ. ನೋಡ್ಕೊಂಡು 80% ಮಕ್ಕಳನ್ನ ಅಂತ ಸುಮ್ಮನೆ ಜಸ್ಟ್ ನಾವು ಚುಡಾಯಿಸ್ತಾ ಇದ್ವಿ. ನಮಗೊಂದು ಸಂತೋಷ, ಕುಲಪತಿಯವರು ನಮಗೊಂದು ನಮ್ಮ ಮನಸ್ಸಿನಲ್ಲಿ ಏನಿದೆ ಅದು ಕಂಟಿನ್ಯೂ ಆಗಲಿ ಅಂತ ಮೈಸೂರು ವಿಶ್ವವಿದ್ಯಾನಿಲಯವರು ನಮಗೆಲ್ಲ ಒಂಥರ ಪ್ರೋತ್ಸಾಹ ಮಾಡಿದ್ವಿ. ನಾವು ಶಿವಾರೆಡ್ಡಿ ಅವರು ಹೋದ್ವಿ, ಆಮೇಲೆ ಡೈರೆಕ್ಟರ್ ಲೋಲಾಕ್ಷತ್ರ ಹೋದ್ವಿ. ಅವರು ಅಷ್ಟೇ ನಮಗೆ ಎಂಕರೇಜ್ ಮಾಡಿದ್ದಕ್ಕೆ ಇವತ್ತು ಏನಾರ ತೇಜಸ್ವಿ ಕನ್ನಡ ಸಂಸ್ಕೃತ ಅಧ್ಯಯನ ಕೇಂದ್ರ ಏನಾರು ಸ್ಟಾರ್ಟ್ ಆಗ್ಬೇಕಾದ್ರೆ ಅವ್ರು ಎಂಕರೇಜ್ ಮಾಡಿದ್ದಕ್ಕೇ ನಮಗೊಂದು ಧೈರ್ಯ ಬಂತು ಅಂತ ಹೇಳಿ ನನಗೆ ಭಾಳ ಸಂತೋಷ. ಏನೋ ಒಂದು ನಮ್ಮ ತಂದೆ ತಾಯಿದು ಕುವೆಂಪು ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡವರು ಅವರು. ಇವರು ಜಸ್ಟಿಸ್ ವೆಂಕಟೇಶ್ ಅವರು, ಹಂಪವರು ಬರೋರು, ನಮ್ಮ MS ಕೃಷ್ಣಯ್ಯರು, ಜಸ್ಟಿಸ್ ಸದಾಶಿವರು, ಇವರೆಲ್ಲ ಸೇರಿಕೊಂಡು ಕುವೆಂಪು ವಿಚಾರ ವೇದಿಕೆ ಅಂತ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡಿದವರೇ ಅವರು. ಭಾಳ ವರ್ಷ ನಡ್ಕೊಂಡು ಹೋಯ್ತು. ಆಮೇಲೆ ಕ್ರಮೇಣ ನಾನೇನು ಮಾಡಿದೆ, ನಾನೊಂದು ಪಾಪ ತಂದೆದು ಒಂದು ನಡ್ಸ್ಕೊಂಡು ಬರ್ತಾಯಿದ್ದು ನೋಡಿ ಅವ್ರು ಹೋದ್ಮೇಲೆ ಪಾಪ ಅದು ಹೋಗೋ ಮುಂಚೆನೇ ಕುವೆಂಪು ಅವ್ರದ್ದು 100 years ನಡೀತು. 100 years ನಡೆದಾಗ SM ಕೃಷ್ಣವರು CM ಆಗಿದ್ದರು. ಪಾಪ GSS ಅವರು ಸೇರಿದ್ರು ಗೊತ್ತಾ ಆ ಸಂಸ್ಥೆಗೆ. GSS ಅವರು, ವೆಂಕಟೇಶ್ ಅವರು, ನಮ್ಮ ತಂದೆ ಇವರೆಲ್ಲ ಪಾಪ ಸಾಹಿತಿಗಳೆಲ್ಲ ಸೇರಿಕೊಂಡು SM ಕೃಷ್ಣ ಭಾಳ ಕೇಳಿದ್ರು, ನೀವು ಎಷ್ಟು ನೋಡಿ 100 yearsಗೆ ಎಲ್ಲ ನ್ಯಾಷನಲ್ ಕಾಲೇಜ್ನಲ್ಲಿ ಗ್ರೌಂಡ್ನಲ್ಲಿ ಎಷ್ಟೋ ಖರ್ಚು ಮಾಡಿದ್ರು, ನೀವು ಕುವೆಂಪು ಹೆಸರಿನಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ಇಡ್ರಿ, ಅದೊಂದು ಆಗ್ತದೆ ಪಾಪ ಮನುಷ್ಯ, ಅದೊಂದು ನೀವು ಆಗಬೇಕು ನೀವು ಅಂತ SM ಕೃಷ್ಣ ಕೇಳ್ಕೊಂಡ್ರು. ಎಲ್ಲ ಮಾಡಿದ್ರು, ಏನೂ ಆಗಲಿಲ್ಲ. ಅಷ್ಟೊತ್ತಿಗೆ ಪಾಪ ನಮ್ಮ ತಂದೆನೂ ತೀರೋದ್ರು. ಅವರ ಆಸೆನ ನಾನೇನು ಮಾಡ್ಕೊಂಡೆ, ಅವ್ರದ್ದೆಲ್ಲ ದುಡ್ಡಿತ್ತು ಡಿಪಾಸಿಟ್, ನಾವು ತಗೊಳ್ಳಿಲ್ಲ. ನಮ್ಮಮ್ಮ ಅವ್ರ ಡಿಪಾಸಿಟ್ನೆಲ್ಲ ನಾವು ಒಂದು ಪೈಸೆ ಇಲ್ಲದೆ ನಾನು ಹಂಪ ಹತ್ರ ಹೋದೆ. ಸರ್ ಹಿಂಗೇನೋ ಅವಾರ್ಡ್ಗಳಿಗೆ ಕುವೆಂಪು ಹೆಸರಿನಲ್ಲಿ ಮಾಡೋಣ, ನಮ್ಮ ತಂದೆಗೆ ಒಂದು ಆಸೆ ಇತ್ತು, ಗೋರ್ಮೆಂಟವರು ಮಾಡೋಕ್ಕೆ ಹೋಗಲಿಲ್ಲ. ಇವತ್ತೇನು ಮಠಗಳಿಗೆ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಕೊಡ್ತಾರೆ, ನಾವು ಬಿಟ್ಕೊಟ್ಬಿಟ್ರೆ ಇವಾಗ ಅವ್ರು ತಗೊಂಡ್ಬಿಡ್ತಾರೆ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಇವೆಲ್ಲ. ಹಾಗಾಗಿ ಪಾಪ ಹಂಪವ್ರ ಹತ್ರ ಹೋದಾಗ ಅವರೇ ಯೋಚನೆ ಮಾಡಿ ಥ್ರೂಔಟ್ ಇಂಡಿಯಾ ಹೇಗೆ ಮಾಡಬೇಕು, ಝೋನಲ್ ವೈಸು ಒಂದು 5 ಭಾಗ ಮಾಡಿ, ಹಂಗಾಗಿ
ಪ್ರತಿ ಒಂದು ವರ್ಷವೂ ಒಂದೊಂದು ಸ್ಟೇಟ್ಗೆ ಆಗ್ತಾಯಿದೆ. ಝೋನ್ ಈಸ್ಟು, ವೆಸ್ಟು, ನಾರ್ತು, ಸೌತು, ಸೆಂಟರ್ ಅಂತ ಮಾಡಿಕೊಂಡು ಲಾಸ್ಟ್ ಟೈಮು ಗುಜರಾತಿಗೆ ಬಂದ್ವಿ. ನನಗೂ ಭಾಳ ಆಸೆ ಇತ್ತು ಬೆಂಗಳೂರಿಗೆ, ಕುವೆಂಪುನ ಕುಪ್ಪಳಿನಲ್ಲೇ ಇರಬಾರ್ದು. ಬೇಕಾದ್ರೆ ಅವ್ರು ಬಂದು ಏನಾರ ನಾವು 29 ಅಲ್ಲಿ ಮಾಡಿದ್ಮೇಲೆ ಅವಾರ್ಡು ನಾವೇನು ಮಾಡಬೇಕು, ನಮ್ಮ ಸ್ಟೇಟೆಲ್ಲ ತೊಗೊಂಡು ಹೋಗ್ಬೇಕು ಅಂತ ನಾನು ಹಂಪವ್ರಿಗೆ ಒಂದು 5 ವರ್ಷದಿಂದ ಹೇಳ್ಕೊತಾ ಇದ್ದೆ. ಏನಾರು ಮಾಡಿ ಸರ್ ಎಲ್ಲ ಕಡೆ ಕರ್ಕೊಂಡು ಹೋಗ್ಬೇಕು, ನಾವು ಒಂದೇ ಕಡೆ ಸ್ಥಿಮಿತ ಮಾಡೋದು ಬೇಡ, ಎಲ್ಲ ಅಭಿಮಾನಿಗಳು ನಮ್ಗೆ ಕೇಳ್ತಾರೆ ಮಾಡ್ತಾರೆ ಅಂತ. ಕೊನೆಗೆ ಪಾಪ ಈ ಸಲ ಎಲ್ಲರೂ ಸೇರಿಕೊಂಡು BL ಶಂಕರು ಹಂಪವರೆಲ್ಲ ಸೇರಿಕೊಂಡು ಈ ಸಲ ಬೆಂಗಳೂರಿಗೆ ತಂದ್ವಿ. ಹೀಗೆ ನನಗೆ ಮೈಸೂರು ಎಲ್ಲ ಕಡೆ ತಗೊಂಡು ಹೋಗ್ಬೇಕು, ತಗೊಂಡೋಗಿ ಎಲ್ಲ ಸಾಹಿತಿಗಳು ಸೇರ್ತಾರೆ, ಎಲ್ಲರೂ ನಾವು ವಿಶ್ವಮಾನ. ಇವತ್ತು ಭಾಳ ಕಷ್ಟ ಆಗಿದೆ ಜೀವನ. ಎಲ್ಲ ನಾವು ಸಂಸ್ಥೆ ಒಳಗೆ ಬರುವಾಗ ನಾನು ಇದೇನು ಯಾವ ಜಾತಿ ಇದು ಅಂತ ನೋಡ್ಕೊಂಡು ಒಳಗೆ ಬರ್ತಾರೆ. ಆ ಮನಸ್ಥಿತಿ ಆಗಿದೆ ಇವತ್ತು. ಆ ಮನಸ್ಥಿತಿ ಅಲ್ಲ, ಆಗಬಾರ್ದು. ಹಾಗಾಗಿ ನಾವು ಭಾನುವಾರ ರಾಗಿ ಕಣ ಅಂತ ಇಡ್ತೀವಿ. ಎಲ್ಲ ಒಳ್ಳೆ ಮನಸ್ಥಿತಿ, ಎಲ್ಲ ಆರ್ಟಿಸನ್ಸ್ ನಾವು ಒಳಗೆ ಬಿಡ್ತೀವಿ, ಕೈಮಗ್ದವ್ರು ಒಳಗೆ ಬಿಡ್ತೀವಿ. ಅವ್ರನ್ನ ಯಾರನ್ನೂ ಕೇಳೋರಿಲ್ಲ. ಎಲ್ಲ ನೀವು ಮಿಲ್ ಬಟ್ಟೆಗಳೇ, ಡಿಸೈನ್ ಬಟ್ಟೆಗಳೇ ಸಾವಿರಾರು ರೂಪಾಯಿ ಕೊಡ್ತಾರೆ ನಮಗೆ. ನಾವು ಇಲ್ಲಿ ಒಂದು ಮೀಟ್ರ್ ಮಾಡಬೇಕಾದ್ರೆ 12 ಜನಕ್ಕೆ ನಾವು ಕೆಲಸ ಕೊಡ್ತೀವಿ. ಅದನ್ನು ನಾವು ತಗೊಬೇಕು, ಖಾದಿ ತಗೊಬೇಕು, ಹೊಲಿಬೇಕು. ಹೊಲಿಸ್ಕೊಂಡ್ರೆ ಭಾಳ ಸಂತೋಷ. ಈ ಮಕ್ಕಳಿಗೆ ಶ್ರಮದಾನ ಅಂತ ಒಂದು ಬರ್ತದೆ, ಒಂದು ಪ್ರೀತಿ ಅಂತ ಬರ್ತದೆ ಅಂತ. ನಾವು ಒಂದು ಸಂಸ್ಥೆನೂ ಕುವೆಂಪುದು, ತೇಜಸ್ವಿದು ಏನೇನು ಆಸೆ ಇದ್ದೋ, ನಮ್ಮ ಅಂಕಲ್ಲು ಇದ್ದರು ಒಬ್ಬರು ಬ್ಯಾರಪ್ಪವರು ಅಂತ. ಅವ್ರಿಗೆ BSc ಮಾಡಿದಾಗ ಕುವೆಂಪುರು ಸೆಂಟ್ರಲ್ ಕಾಲೇಜ್ನಲ್ಲಿ ಲೆಕ್ಚರ್ ಆದಾಗ ಅವ್ರಿಗೆ ಇದ್ದರಂತೆ. ಅವ್ರಿಗೆ ಹೀ ಈಸ್ ಆಲ್ಸೋ ವೆರಿ ಗ್ರೇಟ್ ಮ್ಯಾನ್ ಬ್ಯಾರಪ್ಪ ಅವರು, ಪ್ರೊಫೆಸರ್ ಬ್ಯಾರಪ್ಪ ಅಂತ. ನೀವು ಯಾರನ್ನ ಎಲೆಕ್ಟ್ರಿಕಲ್ KEBನಲ್ಲಿ ಇದ್ದವ್ರನ್ನ ಯಾರನ್ನ ಕೇಳಬೇಕು ಅವ್ರನ್ನ. ಹೀ ಈಸ್ ಅ ವೆರಿ ನೋನ್ ಪರ್ಸನ್ ಅಂತ. ಅವರು ಅಷ್ಟೇ ಇಲ್ಲಿ ಸಂಸ್ಥೆಯಲ್ಲಿ ಭಾಳ ಕೆಲಸ ಮಾಡಿದ್ರು. ನಮಗೆ ನೀವೆಲ್ಲ ಬಂದಿದ್ದಕ್ಕೆ ಭಾಳ ಸಂತೋಷ. ಮೂರ್ತಿದೊಂದು ಆಸೆ ಇದೆ, ನೋಡೋಣ. ನಾವು ಮೂರ್ತಿ ಎಲ್ಲ ಸೇರಿಕೊಂಡು ಏನೋ ಒಂದು ಅವ್ರ ಆಸೆನ ನಾವು ತೀರಿಸ್ತೀವಿ. ಅದು ಅವರೇ ಆಮೇಲೆ ಇದು ಮಾಡ್ತಾನೆ ಏನೋ. ಅವರು ಒಳ್ಳೆ ಪೇಂಟರ್, ನಿಮಗೇನು ಗೊತ್ತಿದೆ, ನಾನು ಹೇಳ್ಬಾರ್ದು. 75 ವರ್ಷ ಗಾಂಧಿದು ಸ್ವಾತಂತ್ರ್ಯ ಬಂದು 75 ಗಾಂಧಿದು ಫೋಟೋಸ್ ಪೇಂಟ್ ಮಾಡಿದ್ದಾರೆ. ಚಿತ್ರಕಲಾ ಪರಿಷತ್ನಲ್ಲಿ ಹಾಕಿದ್ರು 75 ಇಯರ್ಸ್ಗೆ ಗಾಂಧಿದು. ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನು ಏನೋ ಒಂದು ಕಾಫಿ ಇದ್ರ ಥರ, ಇಂಟರ್ನ್ಯಾಷನಲ್ ಥರ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಪಾಪ ಅವ್ರಿಗೆ ಎಲ್ಲ ನೋಡೋಣ. ನಾವು ಇವರು ಎಲ್ಲ ಒಳ್ಳೆಯ ಸ್ನೇಹಿತರು MS ಮೂರ್ತಿಯವರು. ಭಾಳ ಸಂತೋಷ ನೀವೆಲ್ಲ ಬಂದಿದ್ದಕ್ಕೆ. ನಮ್ಮ ತಾಯಿಗೆ, ರಘುಗೂ ಅಷ್ಟೇ. ರಘು ಭಾಳ ಒಳ್ಳೆ ಫ್ಯಾಮಿಲಿಯವರು. ನನ್ನ ತಂಗಿಯವರು ಹಸ್ಬೆಂಡವರು ಒಳ್ಳೆ ಇಂಡಸ್ಟ್ರಿ ಇಟ್ಟಿದ್ದಾರೆ. ಅದು ಒಂದು 65 ವರ್ಷದಿಂದ ನಡೀತಾ ಇದಮ್ಮ. ಅದು ಒಂದು 500-600 ಜನಕ್ಕೆ ಕೆಲಸ ಕೊಡ್ತಾಯಿದ್ದಾರೆ. ಬ್ಯಾಂಗ್ಳೂರು ಮೆಟಲ್ಜಿಕಲ್ಸ್ ಅಂತ ಭಾಳ ಎಷ್ಟೋ ಜನಕ್ಕೆ 600 ಫ್ಯಾಮಿಲಿಗೆ ಕೆಲಸ ಕೊಟ್ಟು ದೇ ಆರ್ ರಿಯಲಿ 65 ವರ್ಷ ನಡೆಸ್ಬೇಕಾರೆ ಅವ್ರು ಅಷ್ಟು ನಾಟ್ ಸೋ ಈಸಿ. ಇವತ್ತಿನ ಮಕ್ಕಳು ನೀವು ಅಮೇರಿಕಾಗೆಲ್ಲ ಕಳಿಸೋ ವಾಪಸ್ಸೇ ಬರಲ್ಲ, ಎಲ್ಲೂ ಕಳಿಸೋರು ವಾಪಸ್ಸೇ ಬರಲ್ಲ. ಅಯ್ಯೋ ಅವರೇ ನೋಡ್ಕೊಳ್ಳಿ, ಅವರ ಮಕ್ಕಳು ನೋಡ್ಕೊಳ್ಳಿ. ಹಂಗಾಗಿ ಎಷ್ಟೋ ಸಂಸ್ಥೆಗಳು, ಎಷ್ಟೋ ಬಿಸ್ನೆಸ್ ಎಲ್ಲ ಇವತ್ತು ಭಾಗ ಆಗಿರೋದು. ದಟ್ ಈಸ್ ದ ಓನ್ಲಿ ರೀಸನ್. ಅದನ್ನು ಹೆಂಗೋ ಪಾಪ ಅವರು ಮಕ್ಕಳು ಚೆನ್ನಾಗಿ ಓದಿದ್ರು ಇವ್ರ ಜೊತೆನೇ ಇದ್ದಾರೆ. ಹಂಗಾಗಿ ಇಂಡಸ್ಟ್ರಿನೂ ಹಂಗೆ ಚೆನ್ನಾಗಿ ಬೆಳೆದಿದೆ. ಭಾಳ ಸಂತೋಷ. ಇವರೆಲ್ಲ ಆಗಿದ್ದಕ್ಕೆ ಇವತ್ತು ನಾವು ಶಿವಾರೆಡ್ಡಿಯವರೆಲ್ಲ ಏನೋ ಒಂದು ಆಸೆ ಇಟ್ಕೊಂಡು ತೇಜಸ್ವಿದು ಚೆನ್ನಾಗಿ ನಡೆಸೋಣ ಅಂತ ಮಾಡಿ. ನೀವೆಲ್ಲ ಬರಬೇಕು, ನಾವು ಎಲ್ಲ ಕನ್ನಡ ಅಭಿಮಾನಿಗಳೆಲ್ಲ ಬಂದು ಇದನ್ನು ನೀವು ಬಳಸ್ಕೊಬೇಕು ಅಂತ ಹೇಳ್ತೀನಿ. ನೋಡಿ, ವಿಶಾಲವಾಗಿದ್ದಿದೆ, ಒಳ್ಳೆಯ ಸಂಸ್ಥೆ ಇದೆ, ನೀವು ಅದನ್ನು ಬಳಸ್ಕೊತೀರ ಅಂತ ನಾನು ಆಸೆ ಪಡ್ತೀನಿ. ನನಗೆ ಶಿವರಾಜನ ನಾನು ಅವ್ರು ಬಿಡೋಂಗಿಲ್ಲ. ನಮಗೆ ಅವನಿಗೆ ಮಾದರಿ ಥರ, ನಮ್ಮ ಅಣ್ಣ ಥರ ಅಂತ ನಾನು ಹೇಳ್ಬೋದು. ಡಾಕ್ಟರ್ ವೆಂಕಟೇಶ್ ಅಷ್ಟೇ. ನಾವೆಲ್ಲ ಎಲ್ಲದಕ್ಕೂ ಸೇರ್ತೀವಿ. ನಾವೆಲ್ಲ ಏನಾರು ಪ್ರಭಾಕರ್ ಇರ್ಬೋದು, ದತ್ತ ಇರ್ಬೋದು, ಎಲ್ಲ ನಮ್ಮ ವಾರ್ಣಿ, ನನ್ನ ಮಿಸ್ಸಸ್ ಅಷ್ಟು ಅವರು ತೀರ್ಥಹಳ್ಳಿಯವರು. ಎಲ್ಲ ಒಂಥರ ಚೌಕಟ್ಟಾಗಿದ್ದೀವಮ್ಮ ಸಂಸಾರ. ಹಂಗಾಗಿ ಇವೆಲ್ಲ ಸಂಸ್ಥೆ ನಡೀತಾರೆ. ಎಲ್ಲರೂ ಒಳ್ಳೆಯದಾಗಲಮ್ಮ.